ಜನರಿಂದ ಅಧಿಕಾರಗಳನ್ನು ಪಡೆದ ಪ್ರಭುತ್ವಗಳು ಹೇಗೆ ಅಪರಿಮಿತ ಅಧಿಕಾರಗಳನ್ನು ಜನರ ಮೇಲೆ ಚಲಾಯಿಸುತ್ತದೆ ಎನ್ನುವುದನ್ನು ಥಾಮಸ್ ಹಾಬ್ಸ್ರವರು ವಿವರಿಸಿದ್ದನ್ನು ನಾನು ಹೋದ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ. ಇಲ್ಲಿ ಇವತ್ತು ನಾನು ಪ್ರಭುತ್ವದ ಅಧಿಕಾರಗಳಿಗೆ ಮಿತಿ, ಲಿಮಿಟಿಂಗ್ ದ ಪವರ್ಸ್ ಆಫ್ ದ ಗೌರ್ಮೆಂಟ್, ಇದರ ಬಗ್ಗೆ ವಿವರಿಸುವ ಪ್ರಯತ್ನವನ್ನು ಮಾಡ್ತೇವೆ. ನೋಡಿ, ಎಲ್ಲ ಅಧಿಕಾರಗಳು, ಆಲ್ ಪವರ್ಸ್ ಜನರಿಂದ ಉಗಮವಾಗ್ತವೆ. ಅಧಿಕಾರದ ಮೂಲ ಜನರಿಂದ ಉಗಮವಾದ ಅಧಿಕಾರಗಳು ಸರಕಾರಗಳಲ್ಲಿ ಅಥವಾ ಪ್ರಭುತ್ವಗಳಲ್ಲಿ ಶೇಖರಣೆಯಾಗ್ತದೆ. ಸರಕಾರ ಅಧಿಕೃತವಾಗಿ ಈ ಅಧಿಕಾರಗಳನ್ನು ಚಲಾಯಿಸುವ ಅಥವಾ ಜಾರಿಗೊಳಿಸುವ ಸಂಸ್ಥೆ. ಸ್ಟೇಟ್ ಆರ್ ದ ಗೌರ್ಮೆಂಟ್ ಈಸ್ ದ ಏಜೆನ್ಸಿ ಆಫ್ ದ ಕಾರ್ಪೊರೇಷನ್ ಅಥವಾ ಆಪರೇಷನ್ ಆಫ್ ಪವರ್ ಓವರ್ ದ ಪೀಪಲ್. ರಾಜ್ಯಕ್ಕೆ ಮಾತ್ರ ಅಧಿಕೃತವಾಗಿ ಸಾರ್ವಜನಿಕ ಅಧಿಕಾರವನ್ನು ಜನರ ಮೇಲೆ ಚಲಾಯಿಸುವ ಅಧಿಕಾರಗಳು ಇವೆ. ಈ ರಾಜ್ಯದ ಅಧಿಕಾರಗಳು ಅಪರಿಮಿತವಾಗಿ ಚಲಾವಣೆ ಆದರೆ ಅದಕ್ಕೆ ಮಿತಿ ಇರಬೇಕು ಅಂತ ಹೇಳಿ ಮೊದಲು ಆಲೋಚನೆ ಮಾಡಿದವರು ಜಾನ್ ಲಾಕ್ ಎನ್ನುವಂಥ ಬ್ರಿಟಿಷ್ ತತ್ವಶಾಸ್ತ್ರಜ್ಞರು. ಜಾನ್ ಲಾಕ್ ಎನ್ನುವ ಆಂಗ್ಲ ರಾಜಕೀಯ ಚಿಂತಕರು. ಇವರು ಸೀಮಿತ ಅಧಿಕಾರದ ಕಲ್ಪನೆಗಳನ್ನು ಪರಿಚಯಿಸುತ್ತಾರೆ. ಅವರ ಚಿಂತನೆಗಳಲ್ಲಿ ಮೊದಲ ಬಾರಿಗೆ ನಾವು ಅಧಿಕಾರಕ್ಕೆ ಮಿತಿಗಳು ಇರಬೇಕು, ಅವು ಹೇಗಿರಬೇಕು ಎನ್ನುವ ವಿಷಯಗಳನ್ನು ಕಾಣ್ತೇವೆ. ಮುಂದೆ ಫ್ರೆಂಚ್ ಥಿಂಕರ್ ಮಾಂಟೆಸ್ಕೋರ್ ಅವರು ಸೀಮಿತ ಅಧಿಕಾರದ ಕಲ್ಪನೆಯನ್ನು ಅಧಿಕಾರ ವಿಭಜನೆ ಮತ್ತು ಪ್ರತ್ಯೇಕತಾ ಸಿದ್ಧಾಂತಗಳ ಮೂಲಕ ಸರಕಾರಗಳಲ್ಲಿ ಹೇಗೆ ಸಾಂಸ್ಥಿಕಗೊಳಿಸಬಹುದು ಅಂತ ವಾದಿಸ್ತಾರೆ. ಮಾಂಟೆಸ್ಕೋ ಬೈ ಇಂಟ್ರೊಡ್ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಸಪರೇಷನ್ ಆಫ್ ಪವರ್ ಹೆಲ್ಪ್ಸ್ ಟು ಇನ್ಸ್ಟಿಟ್ಯೂಷನಲೈಸ್ ದ ಐಡಿಯಾ ಆಫ್ ಲಿಮಿಟೆಡ್ ಸವರಿಂಟಿ. ಸರಕಾರದ ಅಧಿಕಾರಗಳಿಗೆ ಮಿತಿ ಇರುವಂಥದ್ದು. ಸರಕಾರದ ಅಧಿಕಾರಗಳು ಅಪರಿಮಿತ ಅಲ್ಲ. ನೋಡಿ, ಇಲ್ಲಿ ಎರಡು ಚಿಂತನೆಗಳು ನಮಗೆ ಕಾಣ್ತವೆ. ಒಂದು, ಸಾರ್ವಜನಿಕ ಸರಕಾರದ ಅಧಿಕಾರಗಳಿಗೆ ಮಿತಿ ಇರಬೇಕು, ಮತ್ತು ಎರಡು, ಈ ಮಿತಿ ಅಧಿಕಾರ ವಿಭಜನೆ ಮತ್ತು ಪ್ರತ್ಯೇಕತಾ ಸಿದ್ಧಾಂತಗಳ ಮೂಲಕನೂ ಸಾಧಿಸಬಹುದು ಎನ್ನುವ ಎರಡು ಐಡಿಯಾಗಳು. ಇದನ್ನು ನಾನು ನಿಮಗೆ ಈಗ ಸ್ಪಷ್ಟವಾಗಿ ವಿವರಿಸುವ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಜಾನ್ ಲಾಕ್ ಮತ್ತು ಮಾಂಟೆಸ್ಕೋ ಇವರು ಇಬ್ಬರು ಕೂಡ USA ಸಂವಿಧಾನ ರಚನೆಯ ಪ್ರಕ್ರಿಯೆಗಳ ಮೇಲೆ ಪ್ರಭಾವ ಬೀರಿದ ತತ್ವಜ್ಞಾನಿಗಳು, ಫಿಲಾಸಫರ್ಸ್. USA ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಸೀಮಿತ ಅಧಿಕಾರದ ಕಲ್ಪನೆ, ಸರಕಾರದ ಸೀಮಿತ ಅಧಿಕಾರದ ಕಲ್ಪನೆ, ಹಕ್ಕುಗಳ ಪಟ್ಟಿ, ಬಿಲ್ ಆಫ್ ರೈಟ್ಸ್ ಮತ್ತು ನಿಯಂತ್ರಣ ಮತ್ತು ಸಮತೋಲನ ವ್ಯವಸ್ಥೆ, ಥಿಯರಿ ಆಫ್ ಸಪರೇಷನ್ ಆಫ್ ಪವರ್ಸ್, ಥಿಯರಿ ಆಫ್ ಬ್ಯಾಲೆನ್ಸ್ ಆ್ಯಂಡ್ ಸಪರೇಷನ್ ಆಫ್ ಪವರ್ಸ್, ಇದು ಎರಡು USA ಸಂವಿಧಾನದ ಪ್ರಮುಖ ಲಕ್ಷಣಗಳು. USA ಸಂವಿಧಾನದಲ್ಲಿ ಸಾಂಸ್ಥಿಕ ರೂಪವನ್ನು ಪಡೆಯುತ್ತವೆ, ಗೆಟ್ ಇನ್ಸ್ಟಿಟ್ಯೂಷನಲೈಸ್ಡ್. ಯಾವುದೇ ಒಂದು ವಿಷಯ, ಯಾವುದೇ ಒಂದು ಐಡಿಯಾ, ಯಾವುದೇ ಒಂದು ಪರಿಕಲ್ಪನೆ ಸಂಸ್ಥೆಯಾಗಿ ಬದಲಾಗುವುದು. ಇಟ್ ಬಿಕಮ್ಸ್ ಇನ್ಸ್ಟಿಟ್ಯೂಷನ್. ಅದನ್ನು ಸಾಂಸ್ಥಿಕ ಅಂತ ನಾವು ಕರೀತೇವೆ. ಸಂಸ್ಥೆ ಅಂತ ಹೇಳಿದರೆ ಅಲ್ಲಿ ಕ್ರಮಬದ್ಧತೆ ಜಾರಿಗೆ ಬರ್ತದೆ. ಕ್ರಮಬದ್ಧತೆ, ನಿಯಮಗಳು ಸ್ಪಷ್ಟವಾಗಿರ್ತವೆ. ಅದರ ಕಾರ್ಯಾಚರಣೆ ಕ್ರಮಬದ್ಧವಾಗಿ ನಿಯಮಗಳ ಆಧಾರದಲ್ಲಿ ನಡೆಯುತ್ತದೆ. ಇದನ್ನು ಇನ್ಸ್ಟಿಟ್ಯೂಷನಲೈಸಿಂಗ್, ಸಾಂಸ್ಥಿಕ ಅಂತ ಹೇಳಿ ಕರೀತಾರೆ. ಸೀಮಿತ ಅಧಿಕಾರದ ಕಲ್ಪನೆ ಸರಕಾರದಲ್ಲಿ ಸಂಸ್ಥೆಗಳಾಗಿ ಸೇರ್ಪಡೆ ಆಗ್ತದೆ ಎನ್ನುವುದು ನೀವಿಲ್ಲಿ ಗಮನದಲ್ಲಿ ಇಡಬೇಕು. ಈಗ ಸೀಮಿತ ಅಧಿಕಾರ ಅಂದರೆ ಏನು? ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಲಿಮಿಟೆಡ್ ಸವರಿಂಟಿ? ಜನರು ಮೂಲಭೂತವಾಗಿ ಸಹಕಾರದಿಂದ ಬದುಕುವವರು. ಹ್ಯೂಮನ್ ಬೀಯಿಂಗ್ಸ್ ಆರ್ ಕೋಆಪರೇಟಿವ್ ಬೀಯಿಂಗ್ಸ್. ಗುಂಪು ತಂಪು ಅಂತ ಹೇಳಿದ ಹಾಗೆ ಮಾನವ ಸಹಕಾರಗಳು ಎಲ್ಲಿವೆ ಅಲ್ಲಿ ಒಳಿತುಗಳು ಇವೆ. ಒಳ್ಳೆತನ ಇರುವಾಗ ಅಲ್ಲಿ ಹೊಣೆಗಾರಿಕೆಗಳು ಕೂಡ ಬರ್ತವೆ. ಪೀಪಲ್ ಆರ್ ಬೇಸಿಕಲಿ ಕೋಆಪರೇಟಿವ್. ಹ್ಯೂಮನ್ ಕೋಆಪರೇಷನ್ ಕ್ರಿಯೇಟ್ಸ್ ಅಡ್ವಾಂಟೇಜಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇದು ಸಹಜ. ಸಾಮಾಜಿಕ ಒಪ್ಪಂದದ ಮೂಲಕ ಥ್ರೂ ದ ಸೋಷಿಯಲ್ ಕಾಂಟ್ರ್ಯಾಕ್ಟ್ ಮಾನವ ಸಹಕಾರ, ಹ್ಯೂಮನ್ ಕೋಆಪರೇಷನ್ ಸಾಂಸ್ಥಿಕವಾಗ್ತದೆ, ಗೆಟ್ ಇನ್ಸ್ಟಿಟ್ಯೂಷನಲೈಸ್ಡ್. ಜನರು ಮಾಡಿದ
ಸಹಕಾರದ ಸಂಸ್ಥೆ, ದ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ರಾಜ್ಯ, ಸ್ಟೇಟ್. ರಾಜ್ಯದಲ್ಲಿ ನಾವು ಮುಖ್ಯವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗವನ್ನು ಕಾಣ್ತೇವೆ. ಇನ್ ಸ್ಟೇಟ್ ವಿ ಸಿ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷರಿ. ಇವು ಮೂರು ರಾಜ್ಯದ ಸಂಸ್ಥೆಗಳು. ಇದನ್ನು ನೀವು ಗಮನಿಸಬೇಕು. ಸೊ ಮಾನವ ಸಹಕಾರವನ್ನು ಉತ್ತಮಪಡಿಸಲು, ಮನುಷ್ಯರು ಉತ್ತಮ ಜೀವನವನ್ನು ಕಂಡುಕೊಳ್ಳಲು ಸಾಮಾಜಿಕ ಒಪ್ಪಂದದ ಮೂಲಕ ರಾಜ್ಯದ ಸ್ಥಾಪನೆ. ರಾಜ್ಯದಲ್ಲಿ ಏನಾಗ್ತದೆ, ಜನರ ಅಧಿಕಾರಗಳು, ಜನರ ಹೊಣೆಗಾರಿಕೆಗಳು, ಜನರ ಸಹಕಾರಗಳು ಸಾಂಸ್ಥಿಕ ರೂಪವನ್ನು ಪಡೆಯುತ್ತವೆ. ಇದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಬೇಕು. ನೋಡಿ, ಈಗ ರಾಜ್ಯದ ಅಧಿಕಾರಗಳ ಮೂಲ ಜನರು. ಪೀಪಲ್ ಆರ್ ದ ಬೇಸ್ ಆಫ್ ಪವರ್. ರಾಜ್ಯ ಜನರ ಮೇಲೆ ಅಧಿಕಾರ ಚಲಾಯಿಸುವಾಗ, ವೆನ್ ಸ್ಟೇಟ್ ಎಕ್ಸಸೈಸಸ್ ಇಟ್ಸ್ ಪವರ್ ಓವರ್ ದ ಪೀಪಲ್, ಜನರಿಗೂ ರಾಜ್ಯದ ಮೇಲೆ ನಿಯಂತ್ರಣಗಳು ಇರಬೇಕು. ಪೀಪಲ್ ಮಸ್ಟ್ ಹ್ಯಾವ್ ಆಲ್ಸೋ ಕಂಟ್ರೋಲ್ ಓವರ್ ದ ಗೌರ್ಮೆಂಟ್. ರಾಜ್ಯ ನಿರಂಕುಶವಾದರೆ, ರಾಜ್ಯ ಯಾವುದೇ ಮಿತಿಗಳು ಇಲ್ಲದೆ ಅಧಿಕಾರವನ್ನು ಚಲಾಯಿಸಿದರೆ, ಇಫ್ ದ ಸ್ಟೇಟ್ ಎಕ್ಸಸೈಸಸ್ ಇಟ್ಸ್ ಪವರ್ಸ್ ವಿದೌಟ್ ಲಿಮಿಟ್, ಆಗ ಜನರು ರಾಜ್ಯದ ವಿರುದ್ಧ ಪ್ರತಿಭಟಿಸಬೇಕು. ದ ಪೀಪಲ್ ಮಸ್ಟ್ ರೆಸಿಸ್ಟ್ ದ ಮಿಸ್ಯೂಸ್ ಆಫ್ ದ ಪವರ್ ಆಫ್ ದ ಸ್ಟೇಟ್. ಅಧಿಕಾರ ಸರಿ, ಆದರೆ ಅಧಿಕಾರದ ದುರ್ಬಳಕೆ ತಪ್ಪು. ಪವರ್ ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ಅಧಿಕಾರವನ್ನು ದುರ್ಬಳಕೆ ಮಾಡಬಾರದು. ಇದು ಸಂವಿಧಾನತ್ವದ ಮೂಲ. ಇಟ್ ಈಸ್ ದ ಸೋರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಕಾನೂನಿನ ಮತ್ತು ನ್ಯಾಯದ ಹೆಸರಿನಲ್ಲಿ, ಇನ್ ದ ನೇಮ್ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಸರಕಾರಗಳು, ಪ್ರಭುತ್ವಗಳು, ಗೌರ್ಮೆಂಟ್ಸ್ ನಿರಂಕುಶವಾದಿಯಾದರೆ, ಇಫ್ ಆ್ಯಕ್ಟ್ ಇನ್ ಟೈರನಿ, ನಿರಂಕುಶವಾದಿಯಾಗಿ ರಾಜ್ಯಗಳು ವರ್ತಿಸಿದರೆ, ದೆನ್ ವಾಟ್ ಹ್ಯಾಪನ್ಸ್, ಆಗ ಏನಾಗ್ತದೆ? ಅದಕ್ಕಿಂತ ಹೆಚ್ಚಿನ ನಿರಂಕುಶತೆ ಬೇರೆ ಇರುವುದಿಲ್ಲ. ದಟ್ ಈಸ್ ವೆರಿ ಡೇಂಜರಸ್. ಅರಿಸ್ಟಾಟಲ್ ಇದನ್ನೇ ಹೇಳಿದ್ದು. ಜನರು ನ್ಯಾಯಯುತವಾಗಿ ಇರುವಾಗ, ನ್ಯಾಯದಿಂದ ಬದುಕುವಾಗ ಅವರು ಉತ್ತಮ. ನ್ಯಾಯದಿಂದ ಬೇರ್ಪಡಿಸಿದರೆ ಅವರು ಅಧಮರು. ಸ್ಟೇಟ್ ನ್ಯಾಯಯುತವಾಗಿರುವಾಗ, ರಾಜ್ಯದ ಅಧಿಕಾರಗಳಿಗೆ ಮಿತಿ ಇರುವಾಗ ರಾಜ್ಯ ಉತ್ತಮ. ಆದರೆ ರಾಜ್ಯದ ಅಧಿಕಾರಗಳಿಗೆ ಮಿತಿ ಇಲ್ಲದೆ ಇರುವಾಗ ಅದಕ್ಕಿಂತ ಅದಕ್ಕಿಂತ ಹೆಚ್ಚಿನ ನಿರಂಕುಶತೆ ಬೇರೆ ಇರುವುದಿಲ್ಲ. ಇದೇ ಸೀಮಿತ ಅಧಿಕಾರದ ಕಲ್ಪನೆಯ ಮೂಲ ಐಡಿಯಾ. ದಿಸ್ ಈಸ್ ದ ಐಡಿಯಾ ಆಫ್ ಲಿಮಿಟೆಡ್ ಗೌರ್ಮೆಂಟ್. ರಾಜ್ಯದ ವಿರುದ್ಧ ಜನರ ಪ್ರತಿಭಟಿಸುವ ಹಕ್ಕು, ದ ಪೀಪಲ್ಸ್ ರೈಟ್ ಟು ರೆಸಿಸ್ಟ್ ದ ಟೈರನಿ ಆಫ್ ದ ಸ್ಟೇಟ್, ಸಂವಿಧಾನತ್ವದ ಸಾರ. ಈಸ್ ದ ಎಸೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ನೋಡಿ, USA ಸಂವಿಧಾನದಲ್ಲಿ ಹಕ್ಕುಗಳ ಪಟ್ಟಿ ಇದೆ. ಅದೆಂತ ಮಾಡ್ತದೆ? ರಾಜ್ಯ ಏನು ಮಾಡಬಾರದು, ವಾಟ್ ದ ಸ್ಟೇಟ್ ಶುಡ್ ನಾಟ್ ಡೂ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತದೆ. ರಾಜ್ಯ ಜನರ ಜೀವವನ್ನು ಹರಣ ಮಾಡಬಾರ್ದು, ಜನರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದು, ಅಕ್ರಮವಾಗಿ ಬಂಧಿಸಬಾರ್ದು. ಇದೆಲ್ಲ ಏನು? ರಾಜ್ಯದ ಅಧಿಕಾರಗಳಿಗೆ ಮಿತಿ. ಇದೇ ಸಂವಿಧಾನತ್ವದ ಒಂದು ಮೂಲ ಪರಿಕಲ್ಪನೆ. ದಿಸ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನೀವು ಒಂದು ವಿಷಯ ಗಮನಿಸಬೇಕು. ದೇರ್ ಈಸ್ ನೋ ಗ್ರೇಟರ್ ಟೈರನಿ ದ್ಯಾನ್ ದ್ಯಾಟ್ ವಿಚ್ ಈಸ್ ಪರ್ಪಟ್ರೇಟೆಡ್ ಅಂಡರ್ ದ ಶೀಲ್ಡ್ ಆಫ್ ಲಾ ಆ್ಯಂಡ್ ಇನ್ ದ ನೇಮ್ ಆಫ್ ಜಸ್ಟಿಸ್. ಕಾನೂನಿನ ಹೆಸರಿನಲ್ಲಿ, ನ್ಯಾಯದ ಹೆಸರಿನಲ್ಲಿ ಅಧಿಕಾರ ದುರ್ಬಳಕೆಯಾದರೆ, ಇದ್ದ ಪವರ್ ಈಸ್ ಮಿಸ್ಯೂಸ್ಡ್, ಅದಕ್ಕಿಂತ ದೊಡ್ಡ ಟೈರನಿ, ಅದಕ್ಕಿಂತ ದೊಡ್ಡ ನಿರಂಕುಶತೆ ಬೇರೆ ಯಾವುದೂ ಇಲ್ಲ. ರಾಜ್ಯದ ಸಂಸ್ಥೆಗಳಾಗಿರುವ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ದ ಇನ್ಸ್ಟಿಟ್ಯೂಷನ್ಸ್ ಆಫ್ ದ ಸ್ಟೇಟ್ ಲೈಕ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರೀಸ್, ಇವುಗಳನ್ನು ಸ್ಥಾಪಿಸುವಾಗ ವೆನ್ ದೇ ಆರ್ ಎಸ್ಟಾಬ್ಲಿಷ್ಡ್, ಕೆಲವು ಮಾದರಿಗಳು, ರೂಢಿಗಳು ಇರಬೇಕು. ದೇರ್ ಮಸ್ಟ್ ಬಿ ಸಮ್ ನಾರ್ಮ್ಸ್. ಆ ರೂಢಿಗಳ ಆಧಾರದಲ್ಲಿ ಅವು ಕಾರ್ಯನಿರ್ವಹಿಸಬೇಕು. ದೇ ಮಸ್ಟ್ ಫಂಕ್ಷನ್ ಅಕಾರ್ಡಿಂಗ್ ಟು ದೋಸ್ ನಾರ್ಮ್ಸ್. ಇದು ನಾವು ಸ್ಪಷ್ಟವಾಗಿ ಇಲ್ಲಿ ಗುರುತಿಸಬೇಕು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅದು ರೂಢಿಗಳ, ನಾರ್ಮ್ಸ್, ಮಾದರಿಗಳ ಆಧಾರದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ
ನೀವು ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಯಾವುದು ಅಂತ ಹೇಳಿದರೆ, ರಾಜ್ಯಕ್ಕೆ ಬಾಹ್ಯವಾಗಿ ಹಾಕುವವರು, ದೋಸ್ ಹು ಕಂಟ್ರೋಲ್ ದ ಸ್ಟೇಟ್ ಫ್ರಮ್ ಔಟ್ಸೈಡ್. ರಾಜ್ಯಕ್ಕೆ ಎಕ್ಸ್ಟರ್ನಲ್ ಕಂಟ್ರೋಲ್, ರಾಜ್ಯಕ್ಕೆ ಬಾಹ್ಯ ನಿಯಂತ್ರಣ ಜನರು ಹಾಕ್ತಾರೆ. ಈಸ್ ಪುಟ್ ಬೈ ದ ಪೀಪಲ್. ಹೇಗೆ ಹಾಕ್ತಾರೆ ಅಂದರೆ ಪ್ರತಿಭಟಿಸುವ ಮೂಲಕ, ಥ್ರೂ ರೆಸಿಸ್ಟೆನ್ಸ್. ರಾಜ್ಯದ ಅಧಿಕಾರದ ದುರುಪಯೋಗವನ್ನು ಪ್ರತಿಭಟಿಸುವ ಮೂಲಕ, ಬೈ ರೆಸಿಸ್ಟಿಂಗ್ ದ ಮಿಸ್ಯೂಸ್ ಆಫ್ ದ ಪವರ್ ಆಫ್ ದ ಸ್ಟೇಟ್. ರಾಜ್ಯಗಳು ಹೊರಗಡೆಯಿಂದ ರಾಜ್ಯದ ಅಂಕುಶಗಳಿಗೆ ಎಂತ ಹಾಕ್ತಾರೆ, ಮಿತಿ ಹಾಕ್ತಾರೆ. ಅದೇ ರೀತಿ ರಾಜ್ಯಕ್ಕೆ ಒಂದು ಒಳಗಡೆ ಮಿತಿ ಹಾಕುವಂಥ ಸಂಸ್ಥೆ ಇರಬೇಕು. ದೇರ್ ಮಸ್ಟ್ ಬಿ ಇಂಟರ್ನಲ್ ಲಿಮಿಟೇಷನ್ಸ್ ಫಾರ್ ದ ಪವರ್ಸ್ ಆಫ್ ದ ಸ್ಟೇಟ್. ಅದನ್ನು ಹೇಗೆ ಹಾಕ್ತಾರೆ ಅಂತ ಹೇಳಿದರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಇದು ರೂಢಿಗಳ ಆಧಾರದಲ್ಲಿ, ಮಾದರಿಗಳ ಆಧಾರದಲ್ಲಿ ಕೆಲಸ ನಿರ್ವಹಿಸುವಾಗ ಶಾಸಕಾಂಗ ಅಧಿಕಾರ ದುರುಪಯೋಗ ಮಾಡಿದರೆ ಅದನ್ನು ಕಾರ್ಯಾಂಗ ಸರಿಪಡಿಸಬೇಕು. ಕಾರ್ಯಾಂಗ ಅಧಿಕಾರ ದುರುಪಯೋಗಪಡಿಸಿದರೆ ಅದು ನ್ಯಾಯಾಂಗದಲ್ಲಿ ಪ್ರಶ್ನಿಸುವಂತೆ ಇರಬೇಕು. ಇಟ್ ಮಸ್ಟ್ ಬಿ ಕ್ವಶ್ಚನ್ಡ್ ಇನ್ ದ ಲಾ ಕೋರ್ಟ್ಸ್. ಹೀಗೆ ನ್ಯಾಯಾಂಗವನ್ನು ಕಾರ್ಯಾಂಗವನ್ನು ಶಾಸಕಾಂಗ ಒಂದಕ್ಕೊಂದು ನಿಯಂತ್ರಿಸೋದು, ಕಂಟ್ರೋಲಿಂಗ್. ಇದನ್ನು ರಾಜ್ಯದ ಆಂತರಿಕ ಮಿತಿ ಅಂತ ಕರೀತಾರೆ, ಇಂಟರ್ನಲ್ ಲಿಮಿಟೇಷನ್ಸ್ ಫಾರ್ ದ ಸ್ಟೇಟ್. ನೋಡಿ, ಹೊರಗಡೆಯಿಂದ ಜನರು ಮಿತಿ ಹಾಕ್ತಾರೆ, ಒಳಗಡೆಯಿಂದ ರಾಜ್ಯದ ಸಂಸ್ಥೆಗಳೇ ಒಂದಕ್ಕೊಂದು ಮಿತಿ ಹಾಕ್ತಾ ಇರ್ತವೆ. ಇದನ್ನು ನೀವು ಸಂವಿಧಾನತ್ವದ ಮೂಲ ಅಂತ ಹೇಳಿ ಗುರುತಿಸಬೇಕು. ಅಧಿಕಾರ ಅಂತ ಹೇಳಿದ ಮೇಲೆ ಅದೊಂದು ಸೆಳೆತ, ಸಾರ್ವಜನಿಕ ಅಧಿಕಾರ ಅತಿ ಬೃಹತ್ ಸೆಳೆತ. ಅದು ಅತ್ಯಂತ ಅಪಾಯಕಾರಿ. ಕೈಯಲ್ಲಿ ಸುತ್ತಿಗೆ ಇದ್ದರೆ ಗೋಡೆ ತುಂಬ ಮೊಳೆ ಹೊಡೆಯಬೇಕನ್ನಿಸ್ತದೆ ಅಂತ ಹೇಳ್ತಾರೆ. ಇಫ್ ಯು ಹ್ಯಾವ್ ಹ್ಯಾಮರ್ ಇನ್ ಹ್ಯಾಂಡ್, ಯು ಹ್ಯಾವ್ ಎ ಡಿಸೈರ್ ಟು ಹಿಟ್ ದ ನೈಲ್ ಎವ್ರಿವೇರ್. ಅದೇ ಥರ ಅಧಿಕಾರ ಇರುವವರಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಅಧಿಕಾರ ಇರುವವರು ಅಧಿಕಾರ ದುರುಪಯೋಗದ ಬಲೆಗೆ ಬೀಳ್ತಾ ಇರ್ತಾರೆ. ಈ ಸಾರ್ವಜನಿಕ ಅಧಿಕಾರವನ್ನು ಜನರು ನಿಯಂತ್ರಿಸಬೇಕು ಒಂದು, ಮತ್ತು ರಾಜ್ಯ ತನ್ನ ಒಳಗಡೆಯೇ ನಿಯಂತ್ರಣಗಳನ್ನು ಹೊಂದಿರಬೇಕು ಇನ್ನೊಂದು. ಇದು ಸಂವಿಧಾನತ್ವದ ಮೂಲ ಆಶಯ. ದಿಸ್ ಈಸ್ ದ ಬೇಸಿಕ್ ಐಡಿಯಾ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್. ಸೊ ಸೀಮಿತ ಅಧಿಕಾರದ ಕಲ್ಪನೆಯನ್ನು ನಾನು ನಿಮಗೆ ವಿವರಿಸಿದೆ. ಇದನ್ನು ಇನ್ನೊಮ್ಮೆ ನಿಮಗೆ ಹೇಳೋದಾದರೆ, ಜನರು ಅಧಿಕಾರದ ಮೂಲ, ಜನರ ಅಧಿಕಾರಗಳು ಸರಕಾರದಲ್ಲಿ ಇವೆ. ಸರಕಾರ ಅಂದರೆ ಸರಕಾರದ ಸಂಸ್ಥೆಗಳು. ಸರಕಾರ ಅಧಿಕಾರವನ್ನು ಚಲಾಯಿಸುವಾಗ ಅಧಿಕಾರ ದುರುಪಯೋಗ ಮಾಡಬಹುದು. ಸರಕಾರದ ಅಧಿಕಾರ ದುರುಪಯೋಗವನ್ನು ಎರಡು ರೀತಿಯಲ್ಲಿ ತಡೆಗಟ್ಟಬಹುದು. ಒಂದು, ಸರಕಾರದ ಹೊರಗೆ ಇರುವ ಜನರು ಪ್ರತಿಭಟಿಸುವ ಮೂಲಕ, ಮತ್ತು ಸರಕಾರದ ಒಳಗಡೆಯೇ ನಿಯಂತ್ರಣ ಮತ್ತು ಸಮತೋಲನ ವ್ಯವಸ್ಥೆಯ ಮೂಲಕ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಪರಸ್ಪರ ನಿಯಂತ್ರಣ ಮಿತಿಗಳನ್ನು ಹಾಕ್ತಾ ಸರಕಾರವನ್ನು ನಿಯಂತ್ರಿಸುವುದು. ಇದು ನಮ್ಮ ಬದುಕಿಗೆ ಹೋಲಿಸಿ ಹೇಳೋದಾದರೆ, ನಮ್ಮ ಬದುಕಿಗೆ ಎರಡು ನಿಯಂತ್ರಣಗಳಿವೆ. ಒಂದು, ನಮಗೆ ನಾವೇ ಇಂಟರ್ನಲಿ ನಮ್ಮ ಮನಸ್ಸಿನ ಮೂಲಕ ಮನೋನಿಗ್ರಹ. ಅದೇ ರೀತಿ ನಮಗೆ ಬಾಹ್ಯವಾಗಿ ಸಂಸ್ಥೆಗಳು, ನಿಯಮಗಳು ಎಲ್ಲ ನಿಯಂತ್ರಿಸ್ತವೆ. ಹೀಗೆ ರಾಜ್ಯಕ್ಕೂ ಕೂಡ ನಿಯಂತ್ರಣಗಳು ಇರಬೇಕು. ಅಧಿಕಾರ ದುರುಪಯೋಗ ಆಗಬಾರದು ಎನ್ನುವುದು ಸೀಮಿತ ಅಧಿಕಾರದ ಕಲ್ಪನೆ. ಸೊ ಮೊದಲಿಗೆ ಹಾಬ್ಸ್ರವರದು ರಾಜ್ಯದ ಅಪರಿಮಿತ ಅಧಿಕಾರಗಳ ಕಲ್ಪನೆ, ಎರಡನೇಗೆ ಜಾನ್ ಲಾಕ್ ಮಾಂಟೆಸ್ಕೋರವರದು ರಾಜ್ಯದ ಸೀಮಿತ ಅಧಿಕಾರಗಳ ಕಲ್ಪನೆ. ಇದು ಅಮೆರಿಕದ ಅಥವಾ USA ಸಂವಿಧಾನದಲ್ಲಿ ಸಾಂಸ್ಥಿಕವಾಗುವುದು, ಸಂಸ್ಥೆಗಳ ರೂಪವನ್ನು ಪಡೆಯುವುದು, ಗೆಟಿಂಗ್ ಇನ್ಸ್ಟಿಟ್ಯೂಷನಲೈಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ಸ್. ಇದನ್ನು ನೀವು ಗಮನಿಸಬೇಕು.